ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ದೇವರನ್ನು ಸ್ತುತಿಸಿದ್ದೀರೋ, ಮೊಳಕಾಲೂರಿ ಪ್ರಾರ್ಥಿಸಿದ್ದೀರೋ, ಆತನ ವಾಕ್ಯವನ್ನು ಪಠಿಸಿ ಓದಿದ್ದೀರೋ, ನಿಮ್ಮ ದಿನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ದೇವರೊಂದಿಗೆ ಸಮಾಧಾನಗೊಂಡಿದ್ದೀರೋ, ದೇವರ ಸಂದೇಶವನ್ನು, ದೇವರ ಚಿತ್ತವನ್ನು, ದೇವರ ಆಲೋಚನೆಗಳನ್ನು ಪಡೆದುಕೊಂಡಿದ್ದೀರಾ? ಅದು ಬಹಳ ಪ್ರಾಮುಖ್ಯ ಪ್ರಿಯರೇ. ಅವಸರದಲ್ಲಿ ಎದ್ದೇಳುವಂಥದ್ದು, ಗಲಿಬಿಲಿಯಲ್ಲಿ ಯಾವುದೋ ಕೆಲಸ ಮಾಡುವಂಥದ್ದು, ಮತ್ತೆ ಸಾಯಂಕಾಲ ಏನು ಸಾಧಿಸಲಾರದ ಸ್ಥಿತಿಯಲ್ಲಿ ಉಳ್ಕೊಳ್ಳೋದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲವೇ? ಈ ದಿನ ಏನ್ ಸಾಧಿಸಿದ್ದೇವೆ ಎಂಬುದಾಗಿ ಎಂದಾದರೂ ನಿಮ್ಮನ್ನು ನೀವು ಪರಿಶೀಲಿಸಿಕೊಂಡಿದ್ದೀರಾ? ಯಾವುದಾದರೂ ಒಂದು ದಿನ ಸಂಜೆಯ ಸಮಯದಲ್ಲಿ ಯೋಚಿಸಿದ್ದೀರಾ? ಲೆಕ್ಕಾಚಾರವಿಲ್ಲದೆ ಬದುಕುತ್ತಲೇ ಇದ್ದೇವೆ, ಏನೋ ದಿನಗಳು ಕಳೆಯುತ್ತೀವಿ ಅಂದ್ಕೊಳ್ತಿದ್ದೇವೆ ಹೊರತು ಪ್ರತಿ ಕ್ಷಣವೂ ಎಷ್ಟು ಅಮೂಲ್ಯವಾಗಿದೆ ಎಂಬುದು ನಾವು ಗುರುತಿಸುತ್ತಾ ಇಲ್ಲ. ಬನ್ನಿರಿ, ದೇವರೊಂದಿಗೆ ಕಳೆದ ಪ್ರತಿ ಕ್ಷಣ ಆಶೀರ್ವಾದಕರವಾಗಿರುತ್ತದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವಿಲ್ಲದೆ ನಾವು ಈ ಲೋಕದಲ್ಲಿ ಏನು ಸಾಧಿಸಲಿಕ್ಕಾಗೋದಿಲ್ಲವೆಂದು ನಿಮ್ಮ ಚಿತ್ತ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ನಿಮ್ಮ ಮಾತಿಗಾಗಿ ಕಾದುಕೊಂಡವರಾಗಿ, ನೀವು ಕೊಡುವ ಬಿಡುಗಡೆಗಾಗಿ ಕಾದುಕೊಂಡಿರುವವರಾಗಿರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರು ಯಾವಾಗಲೂ ಆಶೀರ್ವದಿಸ್ತಾರೆ ಪ್ರಿಯರೇ. ಆತನು ಎಂದಿಗೂ ಶಪಿಸುವ ಆತನಲ್ಲ, ಆತನು ನಮಗೆ ಬಾಧೆ ಉಂಟು ಮಾಡುವ ಆತನೂ ಅಲ್ಲ. ಆದರೆ ಮತ್ತ್ಯಾಕೆ ನಮಗೆ ಬಾಧೆಗಳಿವೆ? ನಮ್ಗೆ ಯಾಕೆ ಕಷ್ಟಗಳು, ನಮಗೆ ಯಾಕೆ ಶ್ರಮೆಗಳು, ನಮಗೆ ಯಾಕೆ ಹೋರಾಟಗಳಿವೆ? ದೇವರು ಹೃದಯಪೂರ್ವಕವಾಗಿ ಮಾನವರಿಗೆ ದುಃಖವಾಗಲಿ ವ್ಯಸನವಾಗಲಿ ಉಂಟು ಮಾಡುವ ಆತನೂ ಅಲ್ಲ. ಆದರೆ ಸಾಧಾರಣವಾಗಿ ಈ ದಿನ ಪ್ರತಿಯೊಬ್ಬ ಮನುಷ್ಯನು ಬಾಧೆಯಲ್ಲಿದ್ದಾನೆ, ಶ್ರಮೆಯಲ್ಲಿದ್ದಾನೆ, ಶೋಧನೆಯಲ್ಲಿದ್ದಾನೆ. ಕಾರಣ ದೇವರನ್ನು ಮರೆತು, ದೇವರನ್ನು ಬಿಟ್ಟು ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದರಿಂದ. ಅಷ್ಟೇ ಅಲ್ಲ, ದೇವರನ್ನು ಬಿಟ್ಟು ಬಿಡುವುದು ಒಂದು ಭಾಗ ಆಗಿರೋದಾದರೆ ಸೈತಾನನ ಜೊತೆಗೆ ಸೇರಿಕೊಳ್ಳುವುದು ಮತ್ತೊಂದು ಅಪರಾಧವಾಗಿದೆ. ಜನರು ಎರಡು ಅಪರಾಧಗಳನ್ನು ಮಾಡ್ತಿದ್ದಾರೆ. ಜೀವಜಲದ ಬುಗ್ಗೆಯಾಗಿರುವ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನೀರೇ ಇಲ್ಲದಂತಹ ತೊಟ್ಟಿಯನ್ನು ನಂಬಿಕೊಳ್ತಿದ್ದಾರೆ. ರಕ್ಷಿಸುವಂತಹ ಕ್ರಿಸ್ತನನ್ನು ಬಿಟ್ಟು ಭಕ್ಷಿಸುವವರನ್ನು ನಂಬುತ್ತಿದ್ದಾರೆ. ಮೇಲುಂಟು ಮಾಡುವ ಕರ್ತನನ್ನು ಬಿಟ್ಟುಬಿಟ್ಟು ಕೇಡು ಸಂಭವಿಸಲು ಕಾರಣವಾಗಿರುವವರನ್ನು ಹಿಂಬಾಲಿಸುತ್ತಿದ್ದಾರೆ. ನಾವು ಶ್ರಮೆಗಳ ಪಾಲಾಗ್ತಿದ್ದೇವೆ, ನಷ್ಟಗಳ ಪಾಲಾಗ್ತಿದ್ದೇವೆ, ಸಮಸ್ತವನ್ನು ಕಳ್ಕೊಳ್ತಿದ್ದೇವೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳಬಾರದು. ಮನೇಲಿ ಕೂತ್ಕೊಂಡು ನಿದ್ರೆ ಮಾಡಿದ್ರೆ ಸಾಕಾಗಲ್ಲ. ನೋಡಿ ಪ್ರಿಯರೇ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ರಾತ್ರಿ ಹಗಲು ಅದನ್ನು ಧ್ಯಾನಿಸುತ್ತಿರುವವನು ಧನ್ಯನು. ಅಂಥವನ ಎಲೆ ಬಾಡಿ ಹೋಗುವುದಿಲ್ಲ, ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದ ಹಾಗಿರುವನು. ಅದರಂತೆಯೇ ಅವನ ಕಾರ್ಯಗಳೆಲ್ಲ ಸಫಲವಾಗುವವು. ನೀವು ಕೈಯಾರೆ ಮಾಡುವ ಕೆಲಸಗಳು ಸಫಲಗೊಳ್ಳುತ್ತಿವೆಯಾ? ನಿಮ್ಮ ಬದುಕಿನಲ್ಲಿ ಸಫಲತೆ ಇದೆಯಾ? ದೇವರಿಗೆ ವಿರುದ್ಧವಾಗಿದ್ದು ದೇವರ ಸಹಾಯ ಕೋರಿಕೊಳ್ಳದಂತೆ ನಾವು ಏನು ಸಾಧಿಸಲಿಕ್ಕಾಗುತ್ತೆ ಪ್ರಿಯರೇ? ನಾವು ಈ ಲೋಕಾಧಿಕಾರಿಯಾದ ಸೈತಾನನು ನಾವೇನೋ ಸಾಧಿಸುತ್ತಿದ್ದೇವೆ ಎನ್ನುವಂತೆ ನಮಗೆ ಕೆಲವರು ಬಿಲ್ಟಪ್ ತೋರಿಸ್ತಾರೆ ಅನ್ನುತ್ತೇವಲ್ಲವೇ? ಸೈತಾನನು ಆ ರೀತಿ ನಮ್ಮನ್ನು ಹೆಚ್ಚಿಸುತ್ತಿರುತ್ತಾನೆ. ನೀವೆಂದಾದರೂ ಗಾಣುಗ ಸುತ್ತುವಂತಹ ಎತ್ತನ್ನು ನೋಡಿದ್ದೀರಾ? ಗಾಣುಗ ಅನ್ನುವಾಗ ಅದು ರೌಂಡ್ ಆಗಿರುತ್ತದೆ, ಮಧ್ಯದಲ್ಲಿ ಒಂದು ಪಾತ್ರೆ ತರ ಇರುತ್ತೆ. ಅದನ್ನು ನೀವು ಬೇರೆ ಹಳ್ಳಿಗಳಲ್ಲಿ ಹೋಗುವಾಗ ಬಹಳಷ್ಟು ನೋಡಬಹುದು. ಈಗ ಗ್ರೈಂಡರ್ಸ್ ಬಂದಿರೋದ್ರಿಂದ ಅವು ಈಗ ಕಡಿಮೆ ಆಗಿವೆ. ಆ ಗಾಣದ ಸುತ್ತಲೂ ತಿರುಗಾಡುವ ಎತ್ತಿಗೆ ಬೆಳಗ್ಗೆಯೇ ಯಜಮಾನನು ಅದರ ಕಣ್ಣಿಗೆ ಪಟ್ಟಿ ಕಟ್ತಾನೆ. ಕಟ್ಟಿ ಸಾಯಂಕಾಲದವರೆಗೂ ಅದು ರೌಂಡ್ ಆಗಿ ತಿರುಗುತ್ತಾ ಇರುತ್ತೆ, ಅದು ರುಬ್ಬುತ್ತಾ ಇರುತ್ತೆ. ಸಾಯಂಕಾಲದವರೆಗೂ ಅದು ಕಷ್ಟಪಡುತ್ತಿರುತ್ತೆ. ಕಣ್ಣಿಗೆ ಪಟ್ಟಿ ಕಟ್ಟಿರುವುದರಿಂದ ಅದು ಎಲ್ಲಿಗೆ ಹೋಗ್ತಿದೆ ಎಂದು ಗೊತ್ತಿಲ್ಲ. ಅದು ಅಲ್ಲೇ ರೌಂಡ್ ಆಗಿ ತಿರುಗುತ್ತಿದೆ ಎಂಬ ಸಂಗತಿ ಅದಕ್ಕೆ ಗೊತ್ತಿಲ್ಲ. ಎಷ್ಟೋ ದೂರ ಹೋದೆ ಈ ದಿನ, ನಾನು ಬಹಳ ದೂರ ನಡೆದೆನು, ಕೆಲವು 100 ಮೈಲ್ಗಳಷ್ಟು ನಡೆದೆನು ಅಂದುಕೊಳ್ತದಂತೆ. ಆದರೆ ಕಣ್ಣಿನ ಪಟ್ಟಿ ಬಿಚ್ಚಿದ ಕೂಡಲೇ ಎಲ್ಲಿಂದ ಹೊರಡುತ್ತದೋ ಅಲ್ಲೇ ಇದ್ದಿರುತ್ತೆ. ಅದೇ ರೀತಿಯಾಗಿ ನಾವು ಏನೇನೋ ಮಾಡಿದ್ದೇವೆ, ಏನೇನೋ ಸಂಪಾದಿಸಿದ್ದೇವೆ, ಏನೇನೋ ಕೆಲಸ ಮಾಡಿದ್ದೇವೆ, ವ್ಯಾಪಾರ ಮಾಡಿದ್ದೇವೆ, ಮನೆ ಕಟ್ಟಿದ್ದೇವೆ ಅಂದ್ಕೊಳ್ತೇವೆ. ಆದರೆ ನಾವು ಕೊನೆಗೆ ಬರೋಷ್ಟೊತ್ತಿಗೆ ನಿಲ್ ಬ್ಯಾಲೆನ್ಸ್ನಲ್ಲಿಯೇ ಹಾಗೆಯೇ ಉಳಿದುಕೊಳ್ತಿದ್ದೇವೆ.
ಆ ಡ್ಯೂಸ್ ನಮ್ಗೆ ಉಳ್ಕೊಳ್ತಾ ಇವೆ, ಸಾಲ ಉಳ್ಕೊಳ್ತಾ ಇದೆ, ಕೊಡಬೇಕಾದ ಭಾರ ಹೆಚ್ಚಾಗ್ತಿದೆ. ಎಲ್ಲಿದೆ ನೀವು ಪಟ್ಟ ಪ್ರಯಾಸಕ್ಕೆ ಪ್ರತಿಫಲ ಎಲ್ಲಿದೆ? ಕಾರಣ ದೇವರ ಮಾತು ಕೇಳದಂತೆ ನಮ್ಮ ಇಷ್ಟಾನುಸಾರವಾಗಿ ನಾವು ಪ್ರವರ್ತಿಸೋದ್ರಿಂದ, ದುಷ್ಟನಾಗಿರುವ ಸೈತಾನನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದ್ರಿಂದ, ಅವನ ಮಾತುಗಳಿಗೆ, ಅವನ ಕ್ರಿಯೆಗಳಿಗೆ, ಅವನು ತೋರಿಸುವ ಆಕರ್ಷಣೆಗಳಿಗೆ ಒಳಗಾಗುವುದರಿಂದ ದೇವರು ಇಸ್ರಾಯೇಲ್ ಜನಾಂಗವನ್ನು ವಿಶೇಷವಾಗಿ ಆರಿಸಿಕೊಳ್ತಾರೆ. ಅವರನ್ನು ಒಂದು ಮಾದರಿಯುತವಾದ ಜನಾಂಗವನ್ನಾಗಿ ಮಾಡಬೇಕು. ಪ್ರತಿ ಮನುಷ್ಯ ತನ್ನ ಇಷ್ಟಾನುಸಾರವಾಗಿ ನಡ್ಕೊಳ್ತಿದ್ದಾನೆ. ಕನಿಷ್ಠ ಇವರನ್ನಾದರೂ ನಾನು ನನಗೋಸ್ಕರ ಸಿದ್ಧ ಮಾಡಿಕೊಳ್ಳಬೇಕು, ನನ್ನ ಸ್ವಭಾವ ಅವರು ತೋರಿಸುವವರಾಗಿರಬೇಕೆಂದು ಆರಿಸಿಕೊಳ್ತಾರೆ. ಆದರೆ ಅವರು ಕೂಡ ಮೇಲಿಂದ ಮೇಲೆ ದೇವರನ್ನು ಬೇಸರಗೊಳಿಸಿ ಎಷ್ಟೇ ಅದ್ಭುತ ಮಾಡಿದ್ರು, ಎಷ್ಟೇ ಮಹತ್ ಕಾರ್ಯ ಮಾಡಿದ್ರು, ಅವ್ರ ಕಣ್ಣೀರಿನಿಂದ ಮೊರೆ ಇಟ್ಟಾಗ ದೇವರು ಅವರನ್ನು ಬಿಡಿಸಿದ್ರು ಕೂಡ ಮತ್ತೆ ಮೇಲಿಂದ ಮೇಲೆ ಅವರು ತಮ್ಮ ಇಷ್ಟಾನುಸಾರವಾಗಿ ಪ್ರವರ್ತಿಸಿದಾಗ ಕೊನೆಗೆ ದೇವರು ಅವರನ್ನು ಬಿಟ್ಟು ಬಿಡುತ್ತಾರೆ, ಅವರನ್ನು ತಳ್ಳಿಬಿಡುತ್ತಾರೆ. ಆ ರೀತಿ ದೇವರು ಬಿಟ್ಟು ಬಿಡುವುದಾದರೆ ಅಂಥವರು ಭ್ರಷ್ಟರಾಗ್ತಾರೆ. ಪ್ರಿಯರೇ, ದೇವರೇನಾದರೂ ನಮಗೂ ಬಿಡುವುದಾದರೆ ನಾವು ಭ್ರಷ್ಟರಾಗ್ತೇವೆ. ಆ ಮಾತು ನನಗೆ ಬಹಳ ಭಯ ಉಂಟು ಮಾಡುತ್ತೆ. ಇಸ್ಕರಿಯೋತ ಯೂದನು ಭ್ರಷ್ಟನಾದನು. ಒಂದು ಹೊತ್ತಿನ ಊಟಕ್ಕಾಗಿ ತವಕಪಟ್ಟಿರುವ ಏಸಾವನು ಭ್ರಷ್ಟನಾದನು. ಒಂದು ಹೊತ್ತಿನ ಊಟಕ್ಕಾಗಿ ಭ್ರಷ್ಟನಾಗಿರುವ ಏಸಾವನಂತಹ ವ್ಯಭಿಚಾರಿಯಾದರೂ ಅತಿ ಆಸೆ ಪಡುವಂಥವನು ನಿಮ್ಮಲ್ಲಿ ಇಲ್ಲದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿ ಎಂದು ಯೇಸು ಹೇಳಿದ್ದಾರೆ. ದೇವರು ಇಸ್ರಾಯೇಲ್ ಜನಾಂಗವನ್ನು ಬಿಟ್ಟು ಬಿಟ್ಟ ನಂತರ ನೋಡಿ, ನಮ್ಮ ಯೇಸು ಬಿಟ್ಟು ಬಿಡ್ತೇನೆಂದು ಹೇಳ್ತಾರೆ. ಆದರೆ ಯಾವ ರೀತಿ ಬಿಟ್ಟು ಬಿಡ್ಲಿಕ್ಕಾಗುತ್ತೆ ಹೇಳಿ? ಮನೆ ಬಿಟ್ಟು ಹೋಗು ಎಂದು ತಂದೆಯಾಗಿ ನೀವು ಹೇಳ್ತೀರೇನೋ ಮಗನಿಗೆ, ಆದರೆ ನಿಮ್ಮ ಮಗನು ಹೊರಗೆ ಹೋದ್ರೆ ಹೃದಯ ಒಡೆದೋದಂತಾಗ್ತದಲ್ಲವೇ? ಇನ್ನು ನನ್ನ ಹೊಸಲು ತುಳಿಯಬೇಡ ಎಂದು ನೀವು ಹೇಳ್ತೀರೇ ಹೊರತು, ಆ ಮಗನು ಏನಾದರೂ ನಿಮ್ಮ ಮನೆ ಬಿಟ್ಟು ಹೋದ್ರೆ ನೀವು ದುಃಖ ಪಡುವುದಿಲ್ಲವೋ? ಮಾನವರಾದ ನಮಗೇ, ಕೆಟ್ಟವರಾದ ನಮಗೇ ಇಷ್ಟು ಮಕ್ಕಳ ಮೇಲೆ ಪ್ರೀತಿ ಇರೋದಾದರೆ ಪರಮ ತಂದೆ ನಮ್ಗೆ ಹೇಗೆ ಬಿಡ್ತಾರೆ? ನೀವು ಆತನಿಗೆ ಎಷ್ಟೇ ಬಾಧೆಪಡಿಸಿದ್ರು, ಎಷ್ಟೇ ಗಾಯಗೊಳಿಸಿದ್ರು, ಎಷ್ಟೇ ಬೇಸರಗೊಳಿಸಿದ್ರು, ಎಷ್ಟೇ ಸಾರಿ ನೀವು ತಿರುಗಿ ಬಿದ್ದರೂ ಇನ್ನೂ ನಿಮ್ಮನ್ನು ಕ್ಷಮಿಸುತ್ತಾರೆ ಹೊರತು, ಆ ಇಸ್ರಾಯೇಲರಿಗೆ 70 ವರ್ಷಗಳವರೆಗೂ ಸಮಯ ದೇವರು ಕೊಡ್ತಾರೆ ಅವರು ತಪ್ಪು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದಕ್ಕಾಗಿ. ತನ್ನ ಪ್ರವಾದಿಗಳನ್ನು ಕಳುಹಿಸಿ ದೇವರು ವಾಗ್ದಾನ ಕೊಡ್ತಾರೆ. ಹಾಗೆ ವಾಗ್ದಾನ ಕೊಟ್ಟಾಗ ಒಬ್ಬ ರಾಜನು, ಕೋರೇಷನು ಎಂಬ ಒಬ್ಬ ರಾಜನ ಆಳ್ವಿಕೆಯಲ್ಲಿ ದೇವರು ಒಂದು ಅದ್ಭುತವಾದಂತಹ ಮಾರ್ಗವನ್ನು ಇಸ್ರಾಯೇಲ್ಯರು ತನ್ನನ್ನು ಆರಾಧಿಸುವುದಕ್ಕಾಗಿ ಒಂದು ಅವಕಾಶವನ್ನು ಉಂಟು ಮಾಡ್ತಾರೆ. ಪೂರ್ವಕಾಲ ವೃತ್ತಾಂತ 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 22ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಪಾರಸಿಯ ದೇಶದ ಅರಸನಾದ ಕೋರೇಷನ 1ನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡೊಂಗುರದಿಂದಲೂ ಪತ್ರಿಕೆಗಳಿಂದಲೂ ಪ್ರಕಟಿಸಿದನು. ಪಾರಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ಏನಂತೆ? ದೇವರು ಅವನನ್ನು ಆಜ್ಞಾಪಿಸಿದ್ದಾರೆ. ಆದದ್ದರಿಂದ ನಿಮ್ಮಲ್ಲಿ ಯಾರ್ಯಾರು ಆತನ ಪ್ರಜೆಗಳಾಗಿರುತ್ತೀರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ಆಲಯವಿಲ್ಲದೆ ಚದರಿ ಹೋಗಿರುವಂತಹ ಬಂದಿಯಾಳುಗಳಾಗಿರುವಂತಹ ಇಸ್ರಾಯೇಲ್ ಜನಾಂಗವನ್ನು ದೇವರು ಕನಿಕರಿಸಿ ಅವರ ಬಿಡುಗಡೆಗೋಸ್ಕರ ಒಬ್ಬ ಅನ್ಯನಾದ ರಾಜನನ್ನು ದೇವರು ಪ್ರೇರೇಪಿಸಿ ಆ ರಾಜನ ಮುಖಾಂತರ ಸಾರಿ ಹೇಳಿಸಿದ್ದು ಏನೆಂದರೆ, ಎಷ್ಟು ದೊಡ್ಡದಾಗಿ ಹೇಳ್ತಾನೆ ನೋಡಿ. ಪರಲೋಕದಲ್ಲಿರುವ ದೇವರು ಭೂಲೋಕದ ಎಲ್ಲಾ ರಾಜ್ಯಗಳನ್ನು ನನಗೆ ಒಪ್ಪಿಸಿಕೊಟ್ಟು ಪರಲೋಕದಲ್ಲಿರುವಂತಹ ದೇವರಾದ ಯೆಹೋವನು ಆಲಯ ಕಟ್ಟಬೇಕೆಂದು ನನಗೆ ಆಜ್ಞಾಪಿಸಿರುವುದರಿಂದ ನೀವು ಹೊರಡಿರಿ ಎಂದು ಹೇಳಿ ಅವರಿಗೆ ಬಿಡುಗಡೆ ಮಾಡುತ್ತಾನೆ. ಹಾಲೆಲೂಯಾ! ಈ ದಿನ ನಾವು ದೇವರ ಆಲಯಕ್ಕೆ ಹೋಗಿ ನಮ್ಮ ದೇವರನ್ನು ಆರಾಧಿಸುವ ಕೃಪೆ ದೇವರು ನಮಗೆ ಕೊಟ್ಟಿದ್ದಾರೆ. ಕೆಲವೊಂದು ರಾಜ್ಯಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಈ ದಿನ ಇಂತಹ ಸ್ವಾತಂತ್ರ್ಯತೆ ಇಲ್ಲ. ದೇವರು ಕನಿಕರಿಸಿ ನಮ್ಮೆಲ್ಲರನ್ನು ಪ್ರೀತಿಸಿ
ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವುದಕ್ಕಾಗಿ ನಮಗೊಂದು ಆಲಯವಂತ ಕೊಟ್ಟಿದ್ದಾರೆ. ಈ ದಿನ ಬುಧವಾರವಲ್ಲವೋ? ಬುಧವಾರ ಅಂದ್ರೆ ಮಧ್ಯವಾರದ ಕೂಟಕ್ಕೆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಹಾಜರಾಗುವುದಕ್ಕಾಗಿ ಸ್ವಲ್ಪವೂ ಕೂಡ ಇಷ್ಟಪಡುವವರಾಗಿರ್ತಾ ಇಲ್ಲ. ನಮಗಿರುವಂತಹ ಕಲ್ವರಿ ಚರ್ಚ್ನಲ್ಲಿಯೂ ಕೂಡ, ಚೆನ್ನೈನಲ್ಲಿಯೂ ಅದೇ ಪರಿಸ್ಥಿತಿ ಇದೆ. ಆದಾಗ್ಯೂ ನಿಲ್ಲಿಸಲಾರದಂತೆ, ಬಿಟ್ಟು ಬಿಡದಂತೆ ವಿಶ್ವಾಸಿಗಳಾಗಿರುವ ನಾವು ಒಟ್ಟಿಗೆ ಬಂದು ಪ್ರಾರ್ಥಿಸುವುದಾದರೆ ದೇವರು ತನ್ನ ಕಾರ್ಯಗಳನ್ನು ಮಾಡುತ್ತಾರೆ. ದೇವರು ಕೊಟ್ಟ ಅವಕಾಶದ ಮೇರೆಗೆ ನಾವು ಮೊರೆ ಇಡುವುದಾದರೆ ನಮಗೆ ಬಿಡುಗಡೆ ಕೊಡುತ್ತಾರೆ. ಮೇಲಿಂದ ಮೇಲೆ ಆತನಿಗೆ ನಾವು ಬಾಧೆಪಡಿಸುವಂಥವರಾಗಿರದೆ ಪಶ್ಚಾತ್ತಾಪ ಪಟ್ಟವರಾಗಿ ದೇವರು ಕೊಟ್ಟ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ದೇವರು ಕನಿಕರವೂ ದಯೆಯೂ ಉಳ್ಳವನಾಗಿರೋದ್ರಿಂದ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ರಕ್ಷಿಸುತ್ತಾರೆ. ನಮ್ಮ ಮುಖಾಂತರವಾಗಿ ದೇಶವನ್ನು ಕೂಡ ದೇವರು ರಕ್ಷಿಸುತ್ತಾರೆ. ಅದಕ್ಕೆ ದೇವರು ಒಂದು ವಾಗ್ದಾನ ಮಾಡ್ತಾರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಪ್ರಾರ್ಥನೆ ಮಾಡಿ ನನ್ನ ಮುಖದರ್ಶನ ಬಯಸುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸುವೆನು ಅಂದಿದ್ದಾರೆ. ಅಷ್ಟೇ ಅಲ್ಲ, ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುತ್ತೇನೆ ಎಂದು ಹೇಳಿರುವ ಈ ವಾಗ್ದಾನ ಈಗ ನೆರವೇರುವ ಸಮಯವಾಗಿದೆ. ಈ ಅಂತ್ಯ ದಿನಮಾನಗಳಲ್ಲಿ ಸಭೆಗಳು ತಣ್ಣಗಾಗುವಂತಹ ದಿನಮಾನಗಳಲ್ಲಿ ವಿಶ್ವಾಸಿಗಳು ರಕ್ಷಣೆಯನ್ನು ಕಳೆದುಕೊಂಡು, ರಕ್ಷಣೆಯ ಅನುಭವವನ್ನು ಕಳೆದುಕೊಂಡು ನಿರ್ಲಕ್ಷ್ಯರಾಗಿರುವಂತಹ ದಿನಮಾನಗಳಲ್ಲಿ ದೇವರು ಮತ್ತೊಂದು ಅವಕಾಶ ಕೊಡ್ತಿದ್ದಾರೆ. ಪ್ರೇರೇಪಿಸಲ್ಪಟ್ಟವರಾಗಿ ನಾವು ಕರ್ತನ ಪಾದ ಸನ್ನಿಧಿಗೆ ಓಡೋಡಿ ಹೋಗಿ ಇನ್ನು ಅನೇಕರನ್ನು ಕರ್ತನ ಸನ್ನಿಧಿಗೆ ನಡೆಸುವ ಹಾಗೆ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಪ್ರಾರ್ಥನೆಯ ಕೂಟಗಳಲ್ಲಿ ಹಾಜರಾಗಿರಿ. ಒಂದು ವೇಳೆ ನಿಮ್ಮ ಸಭೆಯಲ್ಲಿ ಅಂತಹ ಕೂಟ ಇಲ್ಲದಿರುವುದಾದರೆ, ಈಗೋ ನಿಮಗೋಸ್ಕರವೇ ದಿನಾಲೂ ಲೈವ್ ಕೊಡ್ತಿದ್ದೇವೆ. ನೀವಿರುವ ಸ್ಥಳದಲ್ಲೇ ನಮ್ಮೊಂದಿಗೆ ಸೇರಿ ಮೊಳಕಾಲೂರಿರಿ. ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಿರಿ. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವುದಾದರೆ ದೇವರು ನಮಗೆ ಅದ್ಭುತವಾದ ಬಿಡುಗಡೆಯನ್ನು ಕೊಡ್ತಾರೆ. ನಾವು ಮೊರೆ ಇಡುತ್ತಾ ಇರುವಾಗ ನಮ್ಮ ನಿಮಿತ್ತ ನಮ್ಮ ರಕ್ತ ಸಂಬಂಧಿಕರೆಲ್ಲರನ್ನು ಆತನು ಮಾರ್ಪಡಿಸುತ್ತಾರೆ. ಆಪತ್ ಕಾಲದಲ್ಲಿದ್ದಂಥವರಿಗೆ ಮೊರೆ ಇಟ್ಟಾಗ ಅವರಿಗೆ ಆಪತ್ ಬಾಂಧವನಾಗಿ ನಮ್ಮ ದೇವರು ಮೇಲನ್ನುಂಟು ಮಾಡ್ತಾರೆ. ಅದಕ್ಕೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಆಲೋಚನೆ ಮಾಡಿರಿ, ನಿಮ್ಮಲ್ಲಿ ಎಷ್ಟು ಜನ ದೇವರನ್ನು ದುಃಖಪಡಿಸುವಂಥವರಾಗಿಯೇ ಇದ್ದೀರಿ? ದೇವರು ಇನ್ನಷ್ಟು ಹೆಚ್ಚಾಗಿ ನಮ್ಮನ್ನು ಕನಿಕರಿಸಿ, ಕೊರೋನಾ ವೈರಸ್ ಬಂದಾಗ ಅಂದ್ರೆ ಹೆಚ್ಚು ಕಡಿಮೆ 3-4 ವರ್ಷಗಳ ಹಿಂದೆ 1 ವರ್ಷದವರೆಗೂ ಇಲ್ಲವೇ 1.5 ವರ್ಷದವರೆಗೂ ಹೆಚ್ಚು ಕಡಿಮೆ ಚರ್ಚಸ್ಗಳೆಲ್ಲ ಮುಚ್ಚಲ್ಪಟ್ಟಿದ್ವು. ಯಾವುದೇ ಬೇರೆ ದಾರಿ ಕಾಣಲಿಕ್ಕಾಗದೆ ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಾಗ, ಅನೇಕರು ಮರಣ ಹೊಂದುವುದನ್ನು ನೋಡಿದಾಗ ದೇವರು ದಯ ತೋರಿಸಿ ಅನೇಕರು ಆತನಿಗೆ ಇಟ್ಟ ಮೊರೆಯನ್ನು ಕೇಳಿ ನಡುರೋಡಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿದಾಗ, ದೇವರ ಮಕ್ಕಳು ಎದೆ ಬಡಿದುಕೊಂಡು ರೋಧಿಸಿದಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಈ ರೀತಿಯಾಗಿ ಮತ್ತೆ ಸ್ವೇಚ್ಛೆ ಕೊಟ್ಟಿದ್ದಾರೆ. ಇದನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ದಿನಾಲು ವಾಕ್ಯ ಕೇಳಿರಿ, ಆಲಯಗಳಿಗೆ ಹೋಗಿರಿ, ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡಿರಿ. ಇನ್ನು ಯೇಸುವಿನ ಪ್ರೀತಿ ಅರಿಯಲಾರದೆ ಪಾಪದ ಗುಂಡಿಯೊಳಗೆ ಬಿದ್ದಿರುವಂಥವರನ್ನು ರಕ್ಷಣೆಗೆ ನಡೆಸೋಣ. ಅಂಥವರಿಗಾಗಿಯೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಅಷ್ಟೇ ಅಲ್ಲ, ಅವರಿಗೆ ಯೇಸುವಿನ ಪ್ರೀತಿಯನ್ನು ಹಂಚಿಕೊಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹೃದಯವನ್ನು ಕಠಿಣ ಮಾಡಿಕೊಳ್ಳುವವರಾಗಿ ನಾವಿರದೆ ಮೇಲಿಂದ ಮೇಲೆ ಮಾಡುವಂತಹ ಹಳೆಯ ಕಾರ್ಯಗಳಿಗೆ ನಾವು ತವಕ ಪಡುವವರಾಗಿರದಂತೆ ಪರಿಶುದ್ಧರಾಗಿಯೂ ನಿಮಗೆ ಇಷ್ಟಕರವಾಗಿಯೂ ಇರುವ ಹಾಗೆ ನಮಗೆ ಕಲಿಸಿಕೊಡಿರಿ ದೇವರೇ. ಎಷ್ಟೋ ಅವಕಾಶ ನಮಗೆ ಕೊಟ್ಟಿದ್ದೀರಿ, ಮೀಡಿಯಾ ಕೊಟ್ಟಿದ್ದೀರಿ, ನಮಗೆ ಬೇಕಾದ ಸ್ವೇಚ್ಛೆ ಕೊಟ್ಟಿದ್ದೀರಿ. ನಿಮ್ಮ ಸುವಾರ್ತೆ ಲೋಕದ ಕಟ್ಟ ಕಡೆಯವರೆಗೂ ತಲುಪುವವರೆಗೂ ನೀವು ಬರುವುದನ್ನು ತಾಮಸಗೊಳಿಸುತ್ತೀರಿ ಎಂದಿದ್ದೀರಿ. ವಿಸ್ತಾರವಾಗಿ ನಿಮ್ಮ ಸುವಾರ್ತೆ ಪ್ರಕಟಿಸುವ ವಿಷಯದಲ್ಲಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಡುವ ವಿಷಯದಲ್ಲಿ ನಾವು ಮುಂದೆ ಸಾಗುವ ಹಾಗೆ, ಹಿಂದಿರುವವುಗಳನ್ನು ಮರೆತು ಮುಂದಿರುವವುಗಳನ್ನು ಹಿಡಿದುಕೊಳ್ಳುವುದಕ್ಕಾಗಿ ಓಡುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ವಂದನೆಗಳು. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. 8939731313 ನಂಬರ್ಗೆ ಮತ್ತು ಇತರ ದೇಶದಿಂದ ವೀಕ್ಷಿಸುವುದಾದರೂ ಕೂಡ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿ ಎಂದು ದಿನಾಲೂ ಹೇಳ್ತಿದ್ದೇನಲ್ಲವೇ? ನಿಮ್ಮಲ್ಲಿ ಬಹಳಷ್ಟು ಜನ ವಾಟ್ಸಪ್ ಕಳಿಸುತ್ತಾ ಇದ್ದೀರಿ. ಅವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಇದುವರೆಗೂ ಒಂದು ಸಾರಿ ಕಳಿಸದಿದ್ದರೆ ತಪ್ಪದೇ ಈ ದಿನವೇ ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ
ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.